ತನಿಖೆಯ ಉಲ್ಲೇಖಗಳಲ್ಲಿರ್ತಕ್ಕಂಥ ಒಂದಷ್ಟು ಅಂಶಗಳ ಪ್ರಸ್ತಾಪ. ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆ ಆಗಿದೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರೆಗ್ಯುಲರ್ ಬೇಲ್ನ ಕನಸು ಸದ್ಯಕ್ಕೆ ಕನಸೇ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಅಲ್ಲಿಗೆ ಸದ್ಯಕ್ಕೆ ಲಭ್ಯವಾಗಿರುವ ಮೆಡಿಕಲ್ ಬೇಲೆ ಗಟ್ಟಿ. 6 ವಾರಗಳ ಮೆಡಿಕಲ್ ಬೇಲ್ ಅದೇ ಗಟ್ಟಿ. ಗುರುವಾರ ಮತ್ತೊಮ್ಮೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದೆ ನ್ಯಾಯಾಲಯ. ಗುರುವಾರದವರೆಗೂ ದರ್ಶನ್ ರೆಗ್ಯುಲರ್ ಬೇಲ್ನ ಭವಿಷ್ಯ ಮಂಕೆ. ಅದಕ್ಕೆ ಸ್ಪಷ್ಟವಾದ ಉತ್ತರ ಇವತ್ತು ಕೂಡ ಲಭ್ಯವಾಗಿಲ್ಲ. ಜಾಮೀನು ಸಲ್ಲಿಕೆ, ಅದರ ಅರ್ಜಿಯ ವಿಚಾರಣೆ, ಇದು ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಗುರುವಾರ ಮತ್ತೊಮ್ಮೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ನಡೆಸುತ್ತೆ ಕೋರ್ಟ್. ನೋಡಿ, ಸಾಕಷ್ಟು ಅಂಶಗಳನ್ನ ಈಗ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇರುವಂತದ್ದು. ಕಾಲ್ ರೆಕಾರ್ಡ್ ನಲ್ಲಿ ಇರುವವರೆಲ್ಲರೂ ಕೂಡ ದರ್ಶನ್ ಅವರ ಆಪ್ತರು ಹಾಗೆ ಅತ್ಯಾಪ್ತವರು. ದರ್ಶನ್ ಮನೆ ಕೆಲಸದವರು, ಕಾರ್ ಚಾಲಕ, ಮ್ಯಾನೇಜರ್ ಅಲ್ಲದೆ ಅವರ ಜೊತೆ ದರ್ಶನ್ ಯಾವಾಗ್ಲೂ ಕೂಡ ಮಾತನಾಡ್ತಿರ್ತಾರೆ, ಹಾಗೆ ಮಾತನಾಡಿದ್ದಾರೆ. ಇದರಲ್ಲಿ ಅಂತದ್ದೇನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಳೆದ ಅರ್ಧ ಗಂಟೆಗಳಿಂದ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ದರ್ಶನ್ ಜಾಮೀನು ವಿಚಾರವಾಗಿ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಹಾಗಾದ್ರೆ ದರ್ಶನ್ ಅವರಿಗೆ ಬೇರೆ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ವಾ? ಹಾಗಾದ್ರೆ ಇವರ ಆಪ್ತರ ಜೊತೆ ಮಾತನಾಡಲೂಬಾರ್ದು? ಹಾಗಾದ್ರೆ ಮ್ಯಾನೇಜರ್ ಅಂದ್ರ ಮೇಲೆ ಸಾಕಷ್ಟು ಮಾತುಕತೆಗಳು ಇರುತ್ತಪ್ಪ, ಒಂದಿಷ್ಟು ಮಾತನಾಡ್ತಾರೆ, ಆಪ್ತರು ಇರ್ತಾರೆ, ಅವ್ರ ಜೊತೆ ಮಾತನಾಡ್ತಾರೆ. ಒಂದ್ ಕಡೆ ಫಿಲ್ಮ್ ಸ್ಟಾರ್, ಹೀರೋ, ಬೇರೆ ಬೇರೆ ಜನರ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ಜೊತೆಗೆ ಅವರ ಅತ್ಯಾಪ್ತರು ಕೂಡ ಇದ್ದಾರೆ, ವಿನಯ್ ಇರ್ಬೋದು, ಪ್ರದೀಶ್ ಇರ್ಬೋದು, ಇವ್ರ ಜೊತೆ ಎಲ್ಲ ಮಾತನಾಡ್ತಿದ್ದಾರೆ. ಅದ್ರಲ್ಲೇನಿದೆ, ಅದ್ರಲ್ಲೇನು ವಿಶೇಷತೆ ಇದೆ ಅಂತ ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಪ್ರೇಯಸಿ ಅಂತ ಹೇಳಿದ್ರೆ ಈ ಪವಿತ್ರ ಗೌಡ ಅಂತ ಗೊತ್ತಿರುವಂತ ವಿಚಾರ. ಚಾರ್ಜ್ ಶೀಟ್ ನಲ್ಲಿ ಹೇಳಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದಾರಪ್ಪ, ಡೈಲಿ 1000 ಸತಿ ಕಾಲ್ ಮಾಡ್ತಾರೆ, ಅದ್ರಲ್ಲೇನು ವಿಶೇಷತೆ ಇರುತ್ತೆ ಅಂತ ಸಿ.ವಿ. ನಾಗೇಶ್ ಅವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಚಿಕ್ಕಣ್ಣ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಈಗ ವಕೀಲ ಸಿ.ವಿ. ನಾಗೇಶ್ ಅವರು. ನಟ ಚಿಕ್ಕಣ್ಣ ಹಾಗೆ ನವೀನ್ ಚೇತನ್ ರಿಂದ 164 ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. ಚಿಕ್ಕಣ್ಣ ಮತ್ತೆ ಆಪ್ತರು ನೀಡಿರುವಂತ ಹೇಳಿಕೆ ಬಗ್ಗೆ ಈಗ ಉಲ್ಲೇಖ ಮಾಡ್ತಾ ಇದ್ದಾರೆ. ನೋಡಿ, ಈಗ 161 ಹೇಳಿಕೆ ಅಂತ ಹೇಳಿದ್ರೆ ಪೊಲೀಸ್ನವರ ಎದುರುಗಡೆ ಹೇಳ್ತಾ ಇರುವಂತದ್ದು, ಅದನ್ನ ಯಾವಾಗ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಬಹುದು. ಆದ್ರೆ 164 ಹೇಳಿಕೆ ಎನ್ನುವಂಥದ್ದು ಜಡ್ಜ್ ಮುಂದ್ಗಡೆ ಕೊಡುವಂತ ಹೇಳಿಕೆ. ಇದೇ 164 ಹೇಳಿಕೆ ಏನ್ ಕೊಟ್ಟಿದ್ರು ಚಿಕ್ಕಣ್ಣ ಇರ್ಬೋದು, ಅದ್ರ ಜೊತೆ ನವೀನ್ ಚೇತನ್, ದರ್ಶನ್ ಅವರ ಸ್ನೇಹಿತ, ಇವರೇನು ಹೇಳಿಕೆ ಕೊಟ್ಟಿದ್ದಾರೆ 164 ಹೇಳಿಕೆಯಲ್ಲಿ, ಅದನ್ನು ಕೂಡ ಇಲ್ಲಿ ಈಗ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಟೋಟಲ್ ಈಗ 17 ಜನ ಆರೋಪಿಗಳಂತ ಏನ್ ಕನ್ಸಿಡರ್ ಮಾಡಿದ್ರಲ್ಲ ಪೊಲೀಸ್ ಅವರು, ಅದರಲ್ಲಿ ಯಾರ್ಯಾರು ಏನೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ಈಗ ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಫೋನ್ ಮಾಡಿದ್ದಾರೆ. ಜೂನ್ 8ರಂದು ಎ.ಪಿ. ಅರ್ಜುನ್ ಜೊತೆ ಸಿನಿಮಾ ಬಗ್ಗೆ ಸಾಕಷ್ಟು ಮಾತುಕತೆ ನಡೆಸಿದ್ದಾರೆ. ಆ ಸಮಯದಲ್ಲಿ ಫೋನ್ ಮಾಡಿ ಊಟ ಕರೆದಿದ್ರು. ಜೂನ್ 8ರಂದು ಎ.ಪಿ. ಅರ್ಜುನ್ ಜೊತೆ ಸಿನಿಮಾ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಆ ಸಮಯದಲ್ಲಿ ಒಂದು ಫೋನ್ ಬಂತು. ಫೋನ್ ರಿಸೀವ್ ಮಾಡಿ ಮಾತನಾಡಿದಾಗ ಪಾರ್ಟಿ ಇದೆ, ಊಟ ಇದೆ, ಬನ್ನಿ. ಅದು ಎಲ್ಲಿ? ಸ್ಟೋನಿ ಬ್ರೋಕ್ ಹೋಟೆಲ್ ನಲ್ಲಿ. ನೋಡಿ, ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸ್ಟೋನಿ ಬ್ರೋಕ್ ಹೋಟೆಲ್ ನಲ್ಲಿ ಪಾರ್ಟಿ ಇದೆ, ಊಟಕ್ಕೆ ಬನ್ನಿ, ಅದಕ್ಕೆ ಹೋಗಿದ್ದೀನಿ, ಊಟ ಮಾಡಿದ್ದೀನಿ, ಅದರಲ್ಲೇನಿದೆ. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಮತ್ತೆ ನವೀನ್ ಅವರು ಸೇರಿದ್ದಾರೆ, ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈಗ ಚಿಕ್ಕಣ್ಣ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಎನ್ನುವಂಥದ್ದು ಫಸ್ಟ್ ಮೇಲ್ನೋಟಕ್ಕೆ ಬಂದಿತ್ತಾಯ್ತು. ಚಿಕ್ಕಣ್ಣ ಇವರೆಲ್ಲ ಸಂಘಟಕರು ಸೇರಿ ಮಾಡಿದ್ರು ಅಂತ. ಆಮೇಲೆ ಹೋದಾಗ ಗೊತ್ತಾಯ್ತು ಚಿಕ್ಕಣ್ಣ ಅವರನ್ನು ಕೂಡ ಒಂದಿಷ್ಟು ವಿಚಾರಣೆಯನ್ನು ನಡೆಸಿದ್ರು ಪೊಲೀಸ್ ಅವರು. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಎ.ಪಿ. ಅರ್ಜುನ್ ಅವರ ಫಿಲ್ಮ್ ಇದೆ, ಅದ್ರ ಜೊತೆ ಒಂದಿಷ್ಟು ಮಾತುಕತೆಯನ್ನ ನಡೆಸಿದ್ವಿ. ಆ ಸಂದರ್ಭದಲ್ಲಿ ಫೋನ್ ಮಾಡಿದ್ರು ಇವರೆಲ್ಲರೂ ಕೂಡ ಗೆಳೆಯರೇ. ಎಲ್ಲಿ ಪಾರ್ಟಿ? ಸ್ಟೋನಿ ಬ್ರೋಕ್ ಅಲ್ಲಿ ಒಂದು ಪಾರ್ಟಿ ಇದೆ, ಊಟ ಇದೆ, ಬನ್ನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಹೋದೆ ಅಂತ ಚಿಕ್ಕಣ್ಣ ಹಾಗೆ ಚೇತನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಈ ಹೇಳಿಕೆಯನ್ನು ಕೂಡ 164 ಹೇಳಿಕೆಯಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಅದು ಕೂಡ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ಚಿಕ್ಕಣ್ಣವರ ಪಾತ್ರ ಏನು, ಚೇತನ್ ಅವರ ಪಾತ್ರ ಏನು, ಹಾಗೆ ದರ್ಶನ್ ಅವರ ಉಳಿದ ಸಂಗಡಿಗರ ಪಾತ್ರ ಏನು, ಅವೆಲ್ಲವನ್ನು ಕೂಡ ಉಲ್ಲೇಖವನ್ನ ಮಾಡ್ಕೊಂಡಿದ್ದಾರೆ. ಅವೆಲ್ಲವನ್ನು ಕೂಡ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ. ನೋಡಿ, ಸ್ಟೋನಿ ಬ್ರೂಕ್ ಹೋಟೆಲ್ ನಲ್ಲಿ ಏನಾಯ್ತು, ನನಗೆ ಸ್ವಲ್ಪ ತಡವಾದ ಕಾರಣ 2:30 ಸಮಯಕ್ಕೆ ಅಲ್ಲಿಗೆ ಹೋದೆ. ಈ ವೇಳೆ ಯಶಸ್ ಸೂರ್ಯ ಸೇರಿ ಕೆಲವರು ಇದ್ದಿದ್ರು ಅಂತ 164 ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಈ ವೇಳೆ ಪವನ್ ಬಂದು ಏನೋ ಹೇಳಿ ಹೋದ, ನಮ್ಮ ಊಟ 4:15ಗೆ ಮುಗೀತು ಅಂತ ಚಿಕ್ಕಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದನ್ನು ಕೂಡ ಈಗ ಉಲ್ಲೇಖವನ್ನ ಮಾಡ್ತಾ ಇದ್ರೆ 164 ಹೇಳಿಕೆಯಲ್ಲಿ ಚಿಕ್ಕಣ್ಣ ಏನ್ ಹೇಳಿಕೆಯನ್ನ ಕೊಟ್ಟಿದ್ರು ಅದನ್ನ ಚಾರ್ಜ್ ಶೀಟ್ ನಲ್ಲಿ ಯಾವ ರೀತಿಯಾಗಿ ಉಲ್ಲೇಖ ಮಾಡಿದ್ರು. ಪ್ರೀ ಪ್ಲಾನ್ಡ್ ಮರ್ಡರ್ ಅಂತ ಹೇಳಿ ಏನು ಆರೋಪ ಕೇಳೋಕ್ ಸಿಕ್ಕಿದೆ. ಇದು ಪ್ರೀ ಪ್ಲಾನ್ಡ್ ಮರ್ಡರ್ ಅಲ್ಲ. ಈ ಪ್ರಕರಣದಲ್ಲಿ ಯಾರೆಲ್ಲರ ಹೆಸರುಗಳು ಬಂದಿದೆ ಅವರೆಲ್ಲರೂ ಕೂಡ ಒಬ್ಬರಿಗೊಬ್ರು ಮಾತನಾಡಿಕೊಂಡು ಮಾಡಿದಂತ ಕೊಲೆ ಅಲ್ಲ ಅನ್ನೋದನ್ನ ಸಾಬೀತುಪಡಿಸುವ ಪ್ರಯತ್ನವನ್ನ ಸಿ.ವಿ. ನಾಗೇಶ್ ಅವರು ತಮ್ಮ ವಾದದ ಭಾಗವಾಗಿ ಮಾಡ್ತಿದ್ದಾರೆ. ವಾದ ಮಂಡನೆ ಮುಂದುವರೆದಿದೆ. ಚಿಕ್ಕಣ್ಣ ಹೇಳಿಕೆ ಬಳಿಕ ಇದೀಗ ನವೀನ್ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ನವೀನ್ ಅನ್ನುವವರ ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ ವಕೀಲರಾದ ಸಿ.ವಿ. ನಾಗೇಶ್. ಚಿಕ್ಕಣ್ಣ ಹೇಳಿಕೆಯನ್ನ ಉಲ್ಲೇಖ ಮಾಡಿದ್ರು. ಇದೀಗ ನವೀನ್ ಅನ್ನೋ ಸಾಕ್ಷಿ, ಅವರ ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಸುದೀರ್ಘವಾದ ವಾದ ಮಂಡನೆಗೆ ಅವಕಾಶ ಸಿಕ್ಕಿದೆ. ಸಿ.ವಿ. ನಾಗೇಶ್ ಅವರ ಒಂದೊಂದು ಅಂಶವನ್ನ ಕೂಡ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಗಮನಿಸ್ತಾ ಇರ್ತಾರೆ. ಇದೆಲ್ಲದಕ್ಕೂ ಕೂಡ ಕೌಂಟರ್ ರಿಯಾಕ್ಷನ್, ಪ್ರತಿವಾದ ಮಂಡನೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರಿಂದ ಕೂಡ ಆಗೋದು ಬಾಕಿ ಇದೆ. ನೆನಪಿರಲಿ, ನಾವು ಮತ್ತೆ ಮತ್ತೆ ಹೇಳ್ತಿದ್ದೀವಿ, ಇದು ಆಕ್ಚುಯಲ್ ಕೇಸ್ನ ವಾದ ಮಂಡನೆ ಅಲ್ಲ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆರೋಪಿ ಹೌದಾ ಅಲ್ವಾ ಅನ್ನೋದರ ವಾದ ಮಂಡನೆ ಇನ್ನೂ ಕೈಗೆತ್ತಿಕೊಂಡಿಲ್ಲ ನ್ಯಾಯಾಲಯ. ಇದು ಕೇವಲ ಜಾಮೀನು ಅರ್ಜಿಯ ವಿಚಾರಣೆ. ದರ್ಶನ್ ಸಲ್ಲಿಸಿರುವ ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲೇನೆ ಕೇಸ್ನ ಮೆರಿಟ್ ಹಾಗೆ ಲೂಪೋಲ್ಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಇದೀಗ ನವೀನ್ ಅವರ ಸಾಕ್ಷಿಯನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಜೊತೆಯಲ್ಲಿ ನಾನು ಆಕ್ಟ್ ಮಾಡ್ತಿದ್ದೆ, ಅವ್ರು ಕಾಲ್ ಮಾಡಿದ್ರು, ಹಂಗಾಗಿ ಸ್ಟೋನಿ ಬ್ರೂಕ್ಗೆ ಹೋದೆ. ಪವನ್ ಬಂದು ಏನೋ ಹೇಳಿ ಹೋದ್ರು. ಸಾಕ್ಷಿದಾರ ನವೀನ್, ಆಲ್ಮೋಸ್ಟ್ ಚಿಕ್ಕಣ್ಣ ಅವರು ಕೊಟ್ಟ ಹೇಳಿಕೆಯಂತೆಯೇ ಇದೆ ನವೀನ್ ಅವರ ಹೇಳಿಕೆ ಕೂಡ. ಚಿಂಗಾರಿ ಚಿತ್ರದ ಸಮಯದಿಂದ ನಾನು ಪರಿಚಯ ದರ್ಶನ್ ಅವ್ರಿಗೆ. ಊಟಕ್ಕೆ ಕರೆದ್ರು, ಸ್ಟೋನಿ ಬ್ರೂಕಿಗೆ ಹೋದ್ವಿ, ಎಲ್ಲರೂ ಕೂತು ಊಟ ಮಾಡಿದ್ವಿ. ಅಷ್ಟೊತ್ತಿಗೆ ಪವನ್ ಬಂದು ಏನೋ ಹೇಳ್ದ, ನಾನು ಅಲ್ಲಿಂದ ಹೊರಟೆ. ಇದು ಬಿಟ್ರೆ ಪವನ್ ಬಂದು ಏನು ಹೇಳ್ದ, ಅದಾದ್ಮೇಲೆ ಏನಾಯ್ತು, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನನಗೇನು ಗೊತ್ತೂ ಇಲ್ಲ ಅಂತ ಹೇಳಿ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಸ್ವ-ಇಚ್ಛಾ ಹೇಳಿಕೆಗಳು ಏನೆಲ್ಲ ದಾಖಲು ಮಾಡಲಾಗಿದೆ ಅದನ್ನ ಇದೀಗ ಸಿ.ವಿ. ನಾಗೇಶ್ ಅವರು ಒಂದೊಂದನ್ನೇ ಉಲ್ಲೇಖ ಮಾಡ್ತಾ ದರ್ಶನ್ ಅವರು ಸಲ್ಲಿಸಿರುವ ಜಾಮೀನು ಅರ್ಜಿಯ ಕುರಿತಾಗಿ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಚಿಕ್ಕಣ್ಣ ಅವರ ಸ್ವ-ಇಚ್ಛಾ ಹೇಳಿಕೆ, ನವೀನ್ ಅವರ ಸ್ವ-ಇಚ್ಛಾ ಹೇಳಿಕೆ, ಇದಾದ್ಮೇಲೆ ಮತ್ತೊಂದು ಸಾಕ್ಷ್ಯ ಹೋಟೆಲ್ನ ಕೆಲಸಗಾರನ ಸ್ವ-ಇಚ್ಛಾ ಹೇಳಿಕೆಯನ್ನ ಓದ್ತಿದ್ದಾರೆ ವಕೀಲರಾದ ಸಿ.ವಿ. ನಾಗೇಶ್. ಸ್ಟೋನಿ ಬ್ರೂಕ್ ಹೋಟೆಲ್ನ ಕೆಲಸಗಾರರೊಬ್ಬರ ಹೇಳಿಕೆಯನ್ನ ಓದಿ ಹೇಳ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಅಂದ್ರೆ ಈ ಕೊಲೆ ನಡೆದ ಸಂದರ್ಭದಲ್ಲಿ ದರ್ಶನ್ ಅವರು ಸ್ಟೋನಿ ಬ್ರೂಕ್ನಲ್ಲಿ ಇದ್ರು, ಅವರಿಗೆ ಕೊಲೆ ವಿಚಾರ ಏನೂ ಗೊತ್ತಿಲ್ಲ ಅನ್ನೋದನ್ನ ನ್ಯಾಯಾಧೀಶರಿಗೆ ಅಥವಾ ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಹೋಟೆಲ್ ಕೆಲಸಗಾರ ದರ್ಶನ್ ಹೋಗಿರುವ ಬಗ್ಗೆ ಹೇಳಿದ್ದಾನೆ. 3:45 ಅಷ್ಟೊತ್ತಿಗೆ ದರ್ಶನ್ ಹೊರಟರು, ಅದನ್ನ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಂತ ಹೇಳಿ ಹೋಟೆಲ್ನ ಕೆಲಸಗಾರ ಹೇಳಿರುವ ಹೇಳಿಕೆ. ಅಂದ್ರೆ ದರ್ಶನ್ ಹಾಗೆ ಸಂಗಡಿಗರು ಕುತ್ಕೊಂಡು ಊಟ ಮಾಡ್ತಾ ಇದ್ರು ಸ್ಟೋನಿ ಬ್ರೂಕ್ನಲ್ಲಿ. ಪವನ್ ಬಂದು ಏನೋ ಹೇಳ್ದ, ಆಗ ದರ್ಶನ್ ಎದ್ದು ಹೋದ್ರು. ಪವನ್ ಬಂದು ಹೇಳಿದ್ದೇನು ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಪವನ್ಗಾಗ್ಲಿ, ಕ್ಷಮೆ ಇರಲಿ,
ಚಿಕ್ಕಣ್ಣ ಅವ್ರಿಗಾಗ್ಲಿ ಹೋಟೆಲ್ನ ಕೆಲಸಗಾರನಿಗಾಗ್ಲಿ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದನ್ನ ಸಿ ವಿ ನಾಗೇಶ್ ಅವರು ತಮ್ಮ ವಾದದ ಭಾಗವಾಗಿ ಮಂಡಿಸ್ತಾ ಇದ್ದಾರೆ.